ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಏನು ರೆಸಿಪಿ ಅಂದರೆ ರಾಜ್ಮಾ ಚಾವಲ್. ಈ ರಾಜ್ಮಾ ಚಾವಲ್ ಮನೇಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಬೋದು. ಈ ರೀತಿ ಇರುತ್ತೆ ರಾಜ್ಮಾ ಚಾವಲ್. ನಾನು ಇದರಲ್ಲಿ ಕಾಫಿ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ರಾಜ್ಮಾನ ತೊಗೊಂಡಿದ್ದೀನಿ. ಈ ರಾಜ್ಮಾನ ಒಂದು ಸರಿ ತೊಳೆದ್ಬಿಟ್ಟು ಚೆನ್ನಾಗಿ ಮಳ್ಳ ನೀರಲ್ಲಿ ಒಂದು ರಾತ್ರಿ ಫುಲ್ಲು ನೆನೆ ಹಾಕಿದ್ದೀನಿ. ನೆನೆ ಹಾಕಿದರೆ ಈ ರೀತಿ ಕಲರ್ ಚೇಂಜ್ ಆಗಿ ದಪ್ಪ ಆಗಿ ಇಷ್ಟು ಸಾಫ್ಟ್ ಆಗಿರುತ್ತೆ. ನೋಡಿದ್ರಾ, ಈ ಥರ ಸಿಪ್ಪೆ ಸುಳ್ಕೊಂಡಿರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ. ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೆಂದಿರೋದು. ಆಲ್ಮೋಸ್ಟ್ ಒಂದು 8 ಅವರ್ಸ್ ನೆನೆಸ್ಕೋಬೇಕು ರಾಜ್ಮಾನ. ನೆಕ್ಸ್ಟು ಈ ರಾಜ್ಮಾನ ತೊಳೆದ್ಬಿಟ್ಟು ಕುಕ್ಕರ್ಗೆ ಬರೀ ಆ ಕಾಳನ್ನ ಮಾತ್ರ ಹಾಕಿಬಿಟ್ಟು 1.5 ಗ್ಲಾಸ್ಗೆ ನಾನು 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ 1 ಗ್ಲಾಸ್ಗೆ ನೀವು 4 ಗ್ಲಾಸ್ ನೀರು ತೊಗೋಬೋದು. ಆ ಥರ ನಾನು 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಕಾಳು ಜೊತೆ ಉಪ್ಪು ಹಿಡಿಬೇಕು ಅಂತ ಉಪ್ಪು ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ 5 ವಿಸಿಲ್ಸು, ಹೈ ಫ್ಲೇಮಲ್ಲಿ 5 ವಿಸಿಲು, ಲೋ ಫ್ಲೇಮಲ್ಲಿ ಒಂದು 5 ವಿಸಿಲು, ಒಂದು 10 ವಿಸಿಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ರಾಜ್ಮಾ ಬೇಯಲ್ಲ, ಅದರಿಂದ ನೋಡಿಕೊಂಡು ಬೇಯಿಸ್ಕೋಬೇಕು. ಗ್ಯಾಸ್ ಹೈ ಫ್ಲೇಮಲ್ಲಿ 5 ವಿಸಿಲು, ಲೋ ಫ್ಲೇಮಲ್ಲಿ 5 ವಿಸಿಲು. ಇವಾಗ ಇದಕ್ಕೆ ಒಂದು ಪೇಸ್ಟ್ ರುಬ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ ನಾನು 2 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಜಾಮೂನ್ ಟೊಮೆಟೊ ಅಂದರೆ 3 ತೊಗೊಳ್ಳಿ. ಒಂದು 2 ಹಸಿರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ, ಅಂದರೆ ಜಸ್ಟ್ ಫ್ಲೇವರ್ಗೋಸ್ಕರ, ಯಾಕಂದರೆ ಆಮೇಲೆ ಮಸಾಲೆ ಪೌಡರ್ಸ್ ಎಲ್ಲ ಹಾಕ್ತೀವಿ. 1 ಗೆಡ್ಡೆ ಬೆಳ್ಳುಳ್ಳಿ, 1 ಸಣ್ಣ ಇಂಚಾಗೋಷ್ಟು ಶುಂಠಿ. ಇದೆಲ್ಲದನ್ನು ನಾನು ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ಇನ್ ಕೇಸ್ ನಿಮ್ಮ ಮಿಕ್ಸರ್ ಜಾರ್ ಏನಾದರೂ ನುಣ್ಣಗೆ ರುಬ್ಲಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೋಬೋದು. ಈ ರೀತಿ ಇರುತ್ತೆ. ಇವಾಗ ಒಗ್ಗರಣೆಗೆ ನಾನೊಂದು 20 ಆಗೋಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಶಾಲೆಟ್ಸ್ ಅಂತಾರೆ. ನಿಮ್ಮ ಹತ್ರ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನೀವು ದಪ್ಪ ಈರುಳ್ಳಿ 1.5 ಈರುಳ್ಳಿ ತೊಗೊಂಡು ಚೆನ್ನಾಗಿ ನುಣ್ಣಗೆ ಚಾಪ್ ಮಾಡ್ಕೋಬೇಕು. ನಾನಿವತ್ತು ಚಾಪರಲ್ಲಿ ಚಾಪ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ನೈಫಲ್ಲಿ ಚಾಪ್ ಮಾಡ್ಕೋಬೋದು ಅಂದರೆ ಚಾಪ್ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಚಾಪ್ ಆದರೆ ಬೇಗ ಕ್ಯಾರಮಲೈಸ್ ಆಗುತ್ತೆ ಈರುಳ್ಳಿ. ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ನಮಗೆ ಬೇಗನೂ ಫ್ರೈ ಆಗುತ್ತೆ. ನೆಕ್ಸ್ಟು ಒಂದು ಕಡಾಯಿಗೆ ನಾನೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಎಣ್ಣೆ ಹಾಕೋತೀನಿ. ನೀವು ಯಾವುದೇ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು, ಜೀರಿಗೆ ಚೆನ್ನಾಗಿ ಬಲೂನ್ ಥರ ಉಬ್ಬಬೇಕು. ಎಣ್ಣೆ ಹಾಕಿದ ತಕ್ಷಣ ಆ ಥರ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಜೀರಿಗೆ ಹಾಕಿದ ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ತೀರಾ ಗೋಲ್ಡನ್ ಬ್ರೌನ್ ಅಲ್ಲ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಸಣ್ಣಗೆ ಹೆಚ್ಕೊಂಡಿರೋದಕ್ಕೆ ಈರುಳ್ಳಿಗೆ ಉಪ್ಪು ಹಾಕಬೇಕು ಅಂತ ಅವಶ್ಯಕತೆ ಇರಲ್ಲ. ನಿಮಗೆ ಬೇಕಾದರೂ ಉಪ್ಪು ಹಾಕ್ಕೋಬೋದು. ನೋಡಿದರೆ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಪೇಸ್ಟ್ನ ಹಾಕ್ಬಿಟ್ಟು ಮಿಕ್ಸರ್ ಜಾರ್ನ ತೊಳೆದಿಟ್ಟಿರೋ ನೀರು ನಾನು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಸಣ್ಣ ಕುದಿ ಬರೋವರೆಗೂ ಮುಚ್ಚಿಟ್ಬಿಡಿ. ನೋಡಿದರೆ ಈ ಥರ ಸಣ್ಣ ಕುದಿ ಬಂದಮೇಲೆ ಇದಕ್ಕೆ ಮಸಾಲೆ ಪೌಡರ್ಸ್ ಹಾಕೋಬೋದು. ನಾನು 2 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ. ನೀವು ಬೇಕಾದರೆ ಮಸಾಲೆ ನಿಮ್ಮ ಖಾರಕ್ಕೆ ತಕ್ಕನಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ಇದು ಯಾವ ರೀತಿ ಬೇಯಬೇಕು ಈ ಮಸಾಲೆ ಅಂದರೆ, ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿ ಆಗುತ್ತೆ, ಫುಲ್ ಗೊಜ್ಜು ಥರ ಆಗುತ್ತೆ, ಅಲ್ಲಿವರೆಗೂ ಬೇಯಬೇಕು. ಮುಚ್ಚಿಡೋಕ್ಕಿಂತ ಮುಂಚೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ನೋಡಿದ್ರೆ ಚೆನ್ನಾಗಿ ಬೆಂದು ಅಲ್ಲೇ ನೀರೆಲ್ಲ ಬಿಟ್ಟು ಎಣ್ಣೆಲ್ಲ ಬಿಟ್ಕೊಂಡು ಫುಲ್ ಗಟ್ಟಿಯಾಗಿದೆ.
ಇನ್ನೊಂದು ಸ್ವಲ್ಪ ಬೇಯಬೇಕು, ಇನ್ನು ತೀರಾ ಗಟ್ಟಿ ಆಗೋವರೆಗೂ. ನೋಡಿದರೆ ಇಷ್ಟು ಗಟ್ಟಿ ಆಗಬೇಕು, ಒಂಥರ ಗೊಜ್ಜು ಕನ್ಸಿಸ್ಟೆನ್ಸಿ ಆಗೋವರೆಗೂ ಬೇಯಬೇಕು. ತೆಗ್ದಾಕಿದ್ರೆ ಈ ಥರ ಗೊಜ್ಜು ಹಾಕಬೇಕು. ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ರಾಜ್ಮಾ ಮತ್ತು ಅದರದ್ದು ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡಿ. ರಾಜ್ಮಾ ಯಾವ ರೀತಿ ಬೆಂದಿರಬೇಕು ಅಂದರೆ ಹಂಗೆ ಕೈಯಲ್ಲಿ ಪ್ರೆಸ್ ಮಾಡಿದರೆ ಈ ಥರ ಒಡ್ಕೋಬೇಕು. ನೋಡಿದರೆ ಪ್ರೆಸ್ ಮಾಡಿ ಈ ಥರ ರವೆ ರವೆ ಥರ ಒಡ್ಕೋಬೇಕು. ಈ ರೀತಿ ಬೆಂದಿರಬೇಕು. ಬೆಂದಿಲ್ಲ ಅಂದರೆ ಇನ್ನೊಂದು 5 ವಿಸಲ್ ಕೂಗಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕನಕ್ಕೆ ಉಪ್ಪು ಮತ್ತೆ ಹಾಕ್ಕೊಂಡು ನೀವು ಸಾಲ್ಟ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮುಚ್ಚಿಟ್ಟು ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಮ್ಯಾಶರಲ್ಲಿ ಮ್ಯಾಶ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸಾರು ಗಟ್ಟಿ ಆಗುತ್ತೆ. ಯಾಕಂದರೆ ನಾವು ಕಾಯಿ ಹಾಕಲ್ಲ ಅನ್ನೋದಕ್ಕೆ ಸಾರು ಗಟ್ಟಿ ಆಗುತ್ತೆ. ಮುಚ್ಚಿಟ್ಬಿಟ್ಟು ಮತ್ತೆ ತೆಗೆದು ನೋಡಿದರೆ ಈ ಥರ ಚೆನ್ನಾಗಿ ಕುದಿ ಬಂದಿರುತ್ತೆ, ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ಈ ಸ್ಟೇಜಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ಸ್ ಇಲ್ಲಾಂದರೆ 1 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ನೋಡಿದರೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡ್ಬಂದಿದೆ ಅಂತ. ಕೊತ್ತಂಬರಿ ಸೊಪ್ಪು ಇದು ಫ್ಲೇವರ್ ಕಲರ್ ನೋಡ್ತಿದ್ದಂಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಮಾಮೂಲಿ ಅನ್ನ, ಚಪಾತಿ, ದೋಸೆ, ಸಾಂಬಾರು ಆ ಥರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಬಾಯ್.